ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಲಲಿತಾ ಸಹಸ್ರನಾಮ ಕಲಿಕೆಯ ಹಾದಿಯಲ್ಲಿ ನಾವು ಶ್ಲೋಕ 61ರಿಂದ ಅಂದರೆ ಟಚ್ಗೆ 60ನೇ ಶ್ಲೋಕ ಜೊತೆಗೆ 61ರಿಂದ 70ರವರೆಗೆ ಕಲಿತೀವಿ ನಾವು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಾಗರ್ಥಾವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೋ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ಲೋಕ 60. ಚರಾಚರ ಜಗನ್ನಾಥ ಚಕ್ರರಾಜನಿಕೇತನ. ಚರಾಚರ ಜಗನ್ನಾಥ ಚಕ್ರರಾಜನಿಕೇತನ. ಚರಾಚರ ಜಗನ್ನಾಥ ಚಕ್ರರಾಜನಿಕೇತನ. ಪಾರ್ವತೀ ಪದ್ಮನಯನ ಪದ್ಮರಾಗ ಸಮಪ್ರಭಾ. ಪಾರ್ವತೀ ಪದ್ಮನಯನ ಪದ್ಮರಾಗ ಸಮಪ್ರಭಾ. ಪಾರ್ವತೀ ಪದ್ಮನಯನ ಪದ್ಮರಾಗ ಸಮಪ್ರಭಾ. ಚರಾಚರ ಜಗನ್ನಾಥ ಚಕ್ರರಾಜನಿಕೇತನ. ಪಾರ್ವತೀ ಪದ್ಮನಯನ ಪದ್ಮರಾಗ ಸಮಪ್ರಭಾ. ಚರಾಚರ ಜಗನ್ನಾಥ ಚಕ್ರರಾಜನಿಕೇತನ. ಪಾರ್ವತೀ ಪದ್ಮನಯನ ಪದ್ಮರಾಗ ಸಮಪ್ರಭಾ. ಇದೇ ರೀತಿಯಾಗಿ ಕನಿಷ್ಠ 3 ಬಾರಿ ಮೊದಲನೇ ಪಾದ ಅಂದರೆ 2 ಪಾದ ಸೇರಿ ಮೊದಲನೇ ಸಾಲಿರುತ್ತಲ್ಲ ಅದನ್ನ ನಂತರ 3 ಮತ್ತು 4ನೇ ಪಾದ ಪಾರ್ವತಿ ಪದ್ಮನಯನ ಪದ್ಮರಾಗ ಸಮಪ್ರಭಾ ಅದನ್ನ 3 ಬಾರಿ ನಂತರ 2 ಕೂಡಿಸಿ 3 ಬಾರಿ ಕನಿಷ್ಠ ಹೇಳಬೇಕು. ಅಂದರೆ 7 ಬಾರಿ ಹೇಳಿದ್ರೆ ಉತ್ತಮ, ಕನಿಷ್ಠ 3 ಬಾರಿ ಹೇಳಬೇಕು. ಹಾಗಾಗಿ 3 ಬಾರಿ ಹೇಳಿದ್ದೀನಿ. ಇದೇ ರೀತಿಯಾಗಿ ಇದನ್ನು ನೀವು ಪಾಸ್ ಮಾಡಿ ಪುನಃ 7 ಬಾರಿಗೆ ತಗೊಂಡು ಹೋದರೆ ಉತ್ತಮ. 11 ಬಾರಿ ಅತ್ಯುತ್ತಮ. ಓಕೆ. ಹರಿ ಓಂ. ಪಂಚಪ್ರೇತಾಸನಾಸೀನಾ ಪಂಚಬ್ರಹ್ಮಸ್ವರೂಪಿಣಿ. ಪಂಚಪ್ರೇತಾಸನಾಸೀನಾ ಪಂಚಬ್ರಹ್ಮಸ್ವರೂಪಿಣಿ. ಪಂಚಪ್ರೇತಾಸನಾಸೀನಾ ಪಂಚಬ್ರಹ್ಮಸ್ವರೂಪಿಣಿ. ಚಿನ್ಮಯೀ ಪರಮಾನಂದ ವಿಜ್ಞಾನ ಘನರೂಪಿಣಿ. ಚಿನ್ಮಯೀ ಪರಮಾನಂದ ವಿಜ್ಞಾನ ಘನರೂಪಿಣಿ. ಚಿನ್ಮಯೀ ಪರಮಾನಂದ ವಿಜ್ಞಾನ ಘನರೂಪಿಣಿ. ಪಂಚಪ್ರೇತಾಸನಾಸೀನಾ ಪಂಚಬ್ರಹ್ಮಸ್ವರೂಪಿಣಿ. ಚಿನ್ಮಯೀ ಪರಮಾನಂದ ವಿಜ್ಞಾನ ಘನರೂಪಿಣಿ. ಪಂಚಪ್ರೇತಾಸನಾಸೀನಾ ಪಂಚಬ್ರಹ್ಮಸ್ವರೂಪಿಣಿ. ಚಿನ್ಮಯೀ ಪರಮಾನಂದ ವಿಜ್ಞಾನ ಘನರೂಪಿಣಿ. ಹರಿ ಓಂ. ಈ ಶ್ಲೋಕದಲ್ಲಿ ಪಂಚಪ್ರೇತ ಅಂತ ಇದೆ ಅಲ್ವಾ, ನೀವು ಗಮನಿಸಿರ್ಬೋದು. ನಾನು ಹೇಳಬೇಕಾದ್ರೆ ಪಂಚಪ್ರೇತ ಪಂಚಪ್ರೇತ ಈ ಪ್ರೇತ ಅನ್ನುವ ಅಕ್ಷರದ ಪಕಾರವನ್ನ ನಾನು ಡಬಲ್ ಸೌಂಡಿಂಗ್ ಮಾಡ್ತಾ ಇದ್ದೀನಿ. ಅಂದರೆ ಪಾಗೆ ಪಾವತ್ತು ಅಪ್ಪ ಅಂತ ಹೇಳ್ತೀವಲ್ವಾ, ಆ ಥರ ಅಪ್ಪ ಅಂತ ಹೇಳ್ಬೇಕಾದ್ರೆ ಪಾಗೆ ಯಾವ ಥರ ಒಂದು ಪಾಗೆ ಪಾವತ್ತು ಅಂದರೆ ಪ್ರೆಷರ್ ಬರುತ್ತೆ, ಅದೇ ಥರ ನಾನು ಪಂಚಪ್ರೇತ ಸನಾಸೀನ ಮತ್ತು ಪಂಚಬ್ರಹ್ಮ ಅಲ್ಲೂ ಅಷ್ಟೇ ಬ್ರಾಗೆ ಬಾ ಅಕ್ಷರಕ್ಕೆ ಒತ್ತು ಕೊಟ್ಟಿದ್ದೀನಿ. ಅದೇ ಥರ ಕೊಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾವಾಗ ಆ ಥರ ಒತ್ತಕ್ಷರ ಬರುತ್ತೆ ಅಂತ ಅಂದರೆ ಇಲ್ಲಿ ಬರೆಯೋದೇ ಅಗತ್ಯ ಇರೋದಿಲ್ಲ. ಬರ್ದಿರೋ ತಪ್ಪು ಅಂತ ಬರ್ಕೊಳ್ಳೋದು ಹೋಗೋದು ಬೇಡ. ಯಾವಾಗ ಅರ್ಧಚಂದ್ರಾಕಾರ ರಕಾರ ಒತ್ತು ಇರುತ್ತೆ ಒಂದು ಅಕ್ಷರಕ್ಕೆ, ಆ ಅಕ್ಷರದ ಹಿಂದೆ ಅಕ್ಷರ ಅಂದರೆ ಸಾಧಾರಣ ಅದು ಸಾಲಿನ ಮಧ್ಯದಲ್ಲಿ ಬಂದರೆ ಅಂತ ಅರ್ಥ. ಸಾಲಿನ ಮಧ್ಯದಲ್ಲಿ ಬಂದಾಗ ಅದನ್ನು ನಾವು ಪಂಚಪ್ರೇತ, ಈಗ ಸಾಲಿನ ಮಧ್ಯದಲ್ಲಿ ಬಂದಿದೆ ಅದು ಪ್ರೇತ ಅನ್ನೋದು, ಪಂಚ ನಂತರ ಬಂದಿದೆ, ಅದ್ರ ಹಿಂಗಡೆ ಚ ಅಕ್ಷರ ಇದೆ. ಆ ಚ ಅಕ್ಷರನ ತಗೊಂಡಾಗ ನಾವು ಗ್ಯಾಪ್ ಕೊಡ್ದೀರಾ ಪಂಚ ಪ್ರೇತ ಅಂತ ಹೇಳಬಾರ್ದು. ಪಂಚಪ್ರೇತ ಪಂಚಪ್ರೇತ ಈ ರೀತಿಯಾಗಿ ಹೇಳೋ ಅಭ್ಯಾಸ ಮಾಡಿಕೊಂಡ್ರೆ
ನಿಮ್ಗೆ ಅಭ್ಯಾಸ ಇಲ್ಲ ಅಂದ್ರೆ ಬರೀ ಅದನ್ನ ಧಾಟಿ ಇಲ್ದಿರ ಪಂಚಪ್ರೇತ ಅಂತ 4-5 ಬಾರಿ ಹೇಳಿದ್ರೆ ಬರುತ್ತೆ. ಪಂಚಬ್ರಹ್ಮ ಇದೇ ರೀತಿಯಾಗಿ ಗಮನಿಸ್ತಾ ಹೋಗಿ ಎಲ್ಲ ಅರ್ಧ ಚಂದ್ರಾಕಾರ ಒತ್ತು ಇರುವ ಅಕ್ಷರಗಳಿಗೆ ಸಾಲಿನ ಮಧ್ಯದಲ್ಲಿ ಬಂದಾಗ ಬರುತ್ತೆ. ಸಾಲಿನ ಮಧ್ಯದಲ್ಲಿ ಅಂತ ಯಾಕೆ ಒತ್ತು ಹೇಳ್ತಾ ಇದ್ದೀನಿ ಅಂದ್ರೆ, ಸಾಲಿನ ಮೊದಲಿಗೆ ಬಂದ್ರೆ, ಅದು ಮೊದಲನೇ ಅಕ್ಷರವಾಗಿ ಬಂದ್ರೆ ಆ ಪ್ರೆಷರ್ನ ಅಗತ್ಯ ಇರೋದಿಲ್ಲ. ಅದನ್ನ ಪ್ರೆಷರ್ ತಗೊಳ್ಳಕ್ಕೆ ಹಿಂದಿನ ಅಕ್ಷರದಿಂದ ತಗೊಳಕ್ಕೆ ಆ ಅಗತ್ಯ ಇರೋದಿಲ್ಲ. ಹಾಗಾಗಿ ಸಾಲಿನ ಮಧ್ಯದಲ್ಲಿ ಬಂದಾಗ ತಗೊಳ್ಳಿ. ಓಕೆ, ಶ್ಲೋಕ 62. ಧ್ಯಾನ ಧ್ಯಾತೃ ಧ್ಯೇಯ ರೂಪ ಧರ್ಮ ಧರ್ಮ ವಿವರ್ಜಿತ. ಧ್ಯಾನ ಧ್ಯಾತೃ ಧ್ಯೇಯ ರೂಪ ಧರ್ಮ ಧರ್ಮ ವಿವರ್ಜಿತ. ಧ್ಯಾನ ಧ್ಯಾತೃ ಧ್ಯೇಯ ರೂಪ ಧರ್ಮ ಧರ್ಮ ವಿವರ್ಜಿತ. ತುಂಬಾ ಚೆನ್ನಾಗಿ ಗಮನಿಸ್ಕೊಳ್ಳಿ. ಧ್ಯಾನ ಎಲ್ಲೆಲ್ಲಿ ಮಹಾಪ್ರಾಣ ಇದೆ ನಾನು ಹೇಳಿದ್ದೀನಿ, ಅದನ್ನ ಹಾಗೇ ನುಡಿಸೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಂತರ ಇಲ್ಲಿ ಧರ್ಮ ಧರ್ಮ ವಿವರ್ಜಿತ 3 ಕಡೆ ಅರ್ಕಾವತ್ತುಗಳು ಬಂದಿದೆ. ಈ ಅರ್ಕಾವತ್ತುಗಳನ್ನ ಸಾಧಾರಣ ನಾನು ಪಾಠ ಮಾಡುವಾಗ ಗಮನಿಸಿದ್ದೀನಿ. ಅದನ್ನ ಕೇಳುವಾಗ ಪುಸ್ತಕನೇ ನೋಡಿದ್ರೆ ಹೇಳ್ಕೊಟ್ರೆ ಹೇಳ್ತಾರೆ, ಪುಸ್ತಕ ನೋಡಿ ನೀವು ಹೇಳಿ ಅಂತ ಹೇಳ್ಬೇಕಾದ್ರೆ ಅರ್ಕಾವತ್ತು ಇರೋದನ್ನ ಯಾವ ತರ ನುಡಿಸ್ಬೇಕು ಅಂತ ಬಾಯಲ್ಲಿ ಗೊತ್ತಾಗೋದಿಲ್ಲ. ಈಗ ಉದಾಹರಣೆಗೆ ಇದನ್ನ ಬರ್ದಿರೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಧರ್ಮ ಅಂತ ಇರೋದನ್ನ ಅಕ್ಷರದಲ್ಲಿ ನಾವು ಧರ್ಮ ಅಂತ ಹೇಳ್ತೀವಲ್ವಾ, ಧರ್ಮ ಗಮನಿಸ್ಕೊಳ್ಳಿ. ಧರ್ಮ ಧರ್ಮ ವಿವರ್ಜಿತ ಇದನ್ನ ಬರಿಬೇಕಾದ್ರೆ ಧರ್ಮ ಅಂತ ಬರಿಬೇಕಾದ್ರೆ ಪ್ರಿಂಟಿಂಗ್ ನಲ್ಲಿ ಧ ಬರೀತಾರೆ, ಬರೆದು ದೀರ್ಘ ಕೊಟ್ಟು ಅರ್ಕಾವತ್ತು ಕೊಡ್ತಾರೆ. ಅರ್ಕಾವತ್ತು ಅಂದ್ರೆ ಹೀಗೆ ಕೊಡ್ತಾರೆ. ಅರ್ಕಾವತ್ತು ಗೊತ್ತಿರುತ್ತೆ ನಿಮ್ಗೆ. ಈಗ ಓದುವಾಗ ನಾವು ಹೇಳ್ಬೇಕಾದ್ರೆ ಆದ್ಮೇಲಿರೋ ಅರ್ಕಾವತ್ತನ್ನ ಎಲ್ಲಿ ತಗೊಳ್ಬೇಕು ಹೇಳುವಾಗ ಅನ್ನೋದು ಗೊತ್ತಾಗಲ್ಲ. ನಾನು ಅದನ್ನ ತುಂಬಾ ಜನಕ್ಕೆ ಪಾಠ ಮಾಡಬೇಕಾದ್ರೆ ಅದನ್ನ ಬಿಡಿಸಿ ಋ ಅರ್ಧ ರಾಗೆ ಅರ್ಧ ಅಂದ್ರೆ ವ್ಯಂಜನ, ಅರ್ಧ ಬರೆದು ವ್ಯಂಜನ ಬರೆದು ಮತ್ತೆ ಬರೆದ್ರೆ ಓದ್ತಾರೆ. ಅರ್ಕಾವತ್ತು ಕೊಟ್ಟರೆ ಪುಸ್ತಕದಲ್ಲಿ ಓದಕ್ಕೆ ಬರೋದಿಲ್ಲ. ಆದ್ರಿಂದ ಅದನ್ನ ನಾವು ಸ್ಟೆಪ್ ಅಪ್ ಮಾಡ್ಕೊಳ್ಬೇಕು. ನಾವು ಅದೇ ತಪ್ಪುಗಳನ್ನ ನಾವು ತಿದ್ದಿ ಹೇಳ್ಕೊಡ್ತಾರೆ. ಅದನ್ನ ನಾವು ನಂತರ ನಾವೇ ಸ್ವಯಂ ಅಥವಾ ಪುಸ್ತಕದಲ್ಲಿ ನೋಡಿದ್ರೆ ಓದೋದಕ್ಕೆ ಕಲಿಬೇಕಾದ್ರೆ ನಾವು ಇದನ್ನ ಕಲ್ತ್ಕೊಳ್ಬೇಕು. ಮೈಂಡಲ್ಲಿ ಇಟ್ಕೊಂಡ್ಬಿಡ್ಬೇಕು, ಮೈಂಡಲ್ಲಿ ಬರ್ಕೊಂಡ್ಬಿಡ್ಬೇಕು ಪುಸ್ತಕದಲ್ಲಿ ಇರೋದನ್ನ. ಧರ್ಮ ಧರ್ಮ ವಿವರ್ಜಿತ, ಧರ್ಮ ಧರ್ಮ ವಿವರ್ಜಿತ. ಗೊತ್ತಾಗಿದೆ ಅಂತ ಭಾವಿಸಿದ್ದೀನಿ. ಇದರಲ್ಲಿ ಕನ್ಫ್ಯೂಷನ್ ಏನು ಮಾಡ್ಕೊಳ್ಬೇಡಿ. ನಾನು ಹೇಗೆ ಹೇಳಿದ್ದೀನೋ ಹಾಗೆ ಕೇಳಿಸ್ಕೊಂಡು ಹೇಳೋಕ್ಕಿದ್ದವರು ತುಂಬಾ ಉತ್ತಮ. ಕೇಳಿಸ್ಕೊಂಡು ಹೇಳಿ, ಅದನ್ನೇ ಬಾಯ್ಪಾಠ ಮಾಡಿ, ಪುಸ್ತಕನೇ ಇಲ್ದಿರ ಬಾಯ್ಪಾಠ ಮಾಡಿ. ನಂಬರ್ ಆಫ್ ಟೈಮ್ಸ್ ಎಷ್ಟು ಟೈಮ್ಸ್ ತಗೊಳುತ್ತೋ ಅಷ್ಟು ಟೈಮ್ಗೆ ಬಾಯ್ಪಾಠ ಮಾಡಿ. ಪುಸ್ತಕ ನೋಡಿ ಓದ್ತೀನಿ ಅಂದ್ರೆ ಧರ್ಮ ಅಂತ ಬರ್ದಿರೋದನ್ನ ಹೇಗೆ ಓದಬೇಕು, ಹೇಗೆ ಅದನ್ನ ಉಚ್ಚಾರಣೆ ಮಾಡಬೇಕು ಅನ್ನೋದಕ್ಕೆ ಈ ಮೇಲೆ ಹೇಳಿದ ವಿವರನ್ನು ಗಮನ ಇಟ್ಕೊಳ್ಳಿ. ವಿಶ್ವರೂಪ ಜಾಗರಿಣಿ ಸ್ವಪಂತಿ ತೈಜಸಾತ್ಮಿಕ. ವಿಶ್ವರೂಪ ಜಾಗರಿಣಿ ಸ್ವಪಂತಿ ತೈಜಸಾತ್ಮಿಕ. ವಿಶ್ವರೂಪ ಜಾಗರಿಣಿ ಸ್ವಪಂತಿ ತೈಜಸಾತ್ಮಿಕ. ಧ್ಯಾನ ಧ್ಯಾತೃ ಧ್ಯೇಯ ರೂಪ ಧರ್ಮ ಧರ್ಮ ವಿವರ್ಜಿತ. ವಿಶ್ವರೂಪ ಜಾಗರಿಣಿ ಸ್ವಪಂತಿ ತೈಜಸಾತ್ಮಿಕ. ಧ್ಯಾನ ಧ್ಯಾತೃ ಧ್ಯೇಯ ರೂಪ ಧರ್ಮ ಧರ್ಮ ವಿವರ್ಜಿತ. ವಿಶ್ವರೂಪ ಜಾಗರಿಣಿ ಸ್ವಪಂತಿ ತೈಜಸಾತ್ಮಿಕ. ಶ್ಲೋಕ 63. ಸುಪ್ತ ಪ್ರಾಜ್ಞಾತ್ಮಿಕ ತುರ್ಯ ಸರ್ವಾವಸ್ಥಾ ವಿವರ್ಜಿತ. ಸುಪ್ತ ಪ್ರಾಜ್ಞಾತ್ಮಿಕ ತುರ್ಯ ಸರ್ವಾವಸ್ಥಾ ವಿವರ್ಜಿತ. ಸುಪ್ತ ಪ್ರಾಜ್ಞಾತ್ಮಿಕ ತುರ್ಯ ಸರ್ವಾವಸ್ಥಾ ವಿವರ್ಜಿತ. ಈ ಸಾಲಲ್ಲಿ ಬರುವ ಒತ್ತಕ್ಷರಗಳಿಗೆ ಮತ್ತೆ ಅರ್ಕಾವತ್ತು ಬಂದದ್ದಕ್ಕೆ ಮತ್ತೆ ರಾ ಬಂದಿರೋದಕ್ಕೆ ಎಲ್ಲ ಹೇಗೆ ಉಚ್ಚಾರಣೆ ಮಾಡಬೇಕು ಅಂತ ಉಚ್ಚಾರಣೆ ಗಮನಿಸ್ಕೊಂಡು ಹೇಳಿ. ಅದರ ಒಂದು ನಿಯಮವನ್ನ ಮೇಲ್ಗಡೆ ಶ್ಲೋಕದಲ್ಲಿ ಹೇಳಿದ್ದೀನಿ, 2 ಶ್ಲೋಕಗಳಲ್ಲಿ ಅದನ್ನು ಗಮನಿಸ್ಕೊಳ್ಳಿ. ಸೃಷ್ಟಿಕರ್ತ್ರಿ ಬ್ರಹ್ಮರೂಪ ಗೋಪ್ತ್ರಿ ಗೋವಿಂದ ರೂಪಿಣಿ. ಸೃಷ್ಟಿಕರ್ತ್ರಿ ಬ್ರಹ್ಮರೂಪ ಗೋಪ್ತ್ರಿ ಗೋವಿಂದ ರೂಪಿಣಿ. ಸೃಷ್ಟಿಕರ್ತ್ರಿ ಬ್ರಹ್ಮರೂಪ ಗೋಪ್ತ್ರಿ ಗೋವಿಂದ ರೂಪಿಣಿ.
ಈಗ ಎರಡನ್ನು ಒಟ್ಟಿಗೆ ಸಾಲಾಗಿ ಹೇಳ್ಬೇಕಾದ್ರೆ ಹೇಗೆ ಉಚ್ಚಾರಣೆ ಬರುತ್ತೆ ಗಮನಿಸ್ಕೊಳ್ಳಿ. ಸುಪ್ತ ಪ್ರಾಜ್ಞಾತ್ಮಿಕಾ ತುರ್ಯ ಸರ್ವಾವಸ್ಥಾ ವಿವರ್ಜಿತ ಸೃಷ್ಟಿಕರ್ತ್ರಿ ಬ್ರಹ್ಮರೂಪ ಗೋಪ್ತ್ರಿ ಗೋವಿಂದ ರೂಪಿಣಿ. ಸುಪ್ತ ಪ್ರಾಜ್ಞಾತ್ಮಿಕಾ ತುರ್ಯ ಸರ್ವಾವಸ್ಥಾ ವಿವರ್ಜಿತ ಸೃಷ್ಟಿಕರ್ತ್ರಿ ಬ್ರಹ್ಮರೂಪ ಗೋಪ್ತ್ರಿ ಗೋವಿಂದ ರೂಪಿಣಿ. ಸುಪ್ತ ಪ್ರಾಜ್ಞಾತ್ಮಿಕಾ ತುರ್ಯ ಸರ್ವಾವಸ್ಥಾ ವಿವರ್ಜಿತ ಸೃಷ್ಟಿಕರ್ತ್ರಿ ಬ್ರಹ್ಮರೂಪ ಗೋಪ್ತ್ರಿ ಗೋವಿಂದ ರೂಪಿಣಿ. ತುಂಬಾ ಕಷ್ಟ ಕಲಿಯೋ ತನಕ, ಕಲ್ತ್ರೆ ತುಂಬಾ ಸುಲಭ, ಆನಂದ. ತುಂಬಾ ಶ್ರದ್ಧೆ ಇಟ್ಟು ಆಸ್ಥೆ ವಹಿಸಿ ಕಲ್ತ್ರೆ ಮಾತ್ರ ಈ ತಪ್ಪುಗಳಿಲ್ದಿರ ಕಲಿಲಿಕ್ಕೆ ಸಾಧ್ಯ. ಒಬ್ಬೊಬ್ಬರದ್ದು ಒಂದು ಕೆಪಾಸಿಟಿ ಒಂದೊಂದು ಥರ ಇರುತ್ತೆ. ಅದರಲ್ಲಿ ನೊಂದ್ಕೊಳ್ದಿರ ಅದನ್ನ ಅಪ್ಪಿಕೊಂಡು ಅದನ್ನ ಕಲಿಲೇಬೇಕು. ಕಲ್ತ್ರೆ ಮಾತ್ರ ಸಾಧ್ಯವಾಗುತ್ತೆ. ಆಮೆ ಮೊಲದ ಒಂದು ರೇಸು ಗೊತ್ತಿರೋ ಹಾಗೆ. ಶ್ಲೋಕ 64. ಸಂಹಾರಿಣಿ ರುದ್ರರೂಪ ತಿರೋಧಾನಕರೀಶ್ವರಿ. ಸಂಹಾರಿಣಿ ರುದ್ರರೂಪ ತಿರೋಧಾನಕರೀಶ್ವರಿ. ಸಂಹಾರಿಣಿ ರುದ್ರರೂಪ ತಿರೋಧಾನಕರೀಶ್ವರಿ. ಸದಾಶಿವಾನುಗ್ರಹದ ಪಂಚಕೃತ್ಯ ಪರಾಯಣ. ಸದಾಶಿವಾನುಗ್ರಹದ ಪಂಚಕೃತ್ಯ ಪರಾಯಣ. ಸದಾಶಿವಾನುಗ್ರಹದ ಪಂಚಕೃತ್ಯ ಪರಾಯಣ. ತುಂಬಾ ಚೆನ್ನಾಗಿ ಗಮನಿಸಿ. ಏನ್ ಟಿಪ್ಸ್ ಇದ್ರು ಮೇಲ್ಗಡೆ 61 2ನೇ ಶ್ಲೋಕದಲ್ಲಿ ಹೇಳಿದೀನಿ, ಗಮನಿಸ್ಕೊಳ್ಳಿ. ಸಂಹಾರಿಣಿ ರುದ್ರರೂಪ ತಿರೋಧಾನಕರೀಶ್ವರಿ. ಸದಾಶಿವಾನುಗ್ರಹದ ಪಂಚಕೃತ್ಯ ಪರಾಯಣ. ಸಂಹಾರಿಣಿ ರುದ್ರರೂಪ ತಿರೋಧಾನಕರೀಶ್ವರಿ. ಸದಾಶಿವಾನುಗ್ರಹದ ಪಂಚಕೃತ್ಯ ಪರಾಯಣ. ಸಂಹಾರಿಣಿ ರುದ್ರರೂಪ ತಿರೋಧಾನಕರೀಶ್ವರಿ. ಸದಾಶಿವಾನುಗ್ರಹದ ಪಂಚಕೃತ್ಯ ಪರಾಯಣ. ಶ್ಲೋಕ 65. ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ. ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ. ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ. ಪದ್ಮಾಸನ ಭಗವತಿ ಪದ್ಮನಾಭ ಸಹೋದರಿ. ಪದ್ಮಾಸನ ಭಗವತಿ ಪದ್ಮನಾಭ ಸಹೋದರಿ. ಪದ್ಮಾಸನ ಭಗವತಿ ಪದ್ಮನಾಭ ಸಹೋದರಿ. ಗಮನಿಸಿ, ಇಲ್ಲಿ ಸಹೋದರಿ ಬಂತು. ನಂಗೆ ಅದು ತಪ್ಪಾದರೆ ಇಷ್ಟು ಕಷ್ಟ ಕೇಳುತ್ತೆ ಅಂತ ನಿಮಗೆ ಗೊತ್ತಾಗಿದೆ. ಸಹೋದರಿ ಇಲ್ಲ, ಅಲ್ಲಿ ಧರಿ ಇಲ್ಲ, ಸಹೋದರಿ. ದ ಧ, ಇಲ್ಲಿ ದ ಅಲ್ಪ ಪ್ರಾಣ, ಧ ಮಹಾಪ್ರಾಣ. ಎಲ್ಲಿ ಮಹಾಪ್ರಾಣ ಕೊಟ್ಟಿದ್ದೀನಿ ಗಮನಿಸ್ಕೊಳ್ಳಿ. ಯಾಕೆಂದ್ರೆ ಕೆಲವರು ಚಿಕ್ಕದು ದೊಡ್ಡದು ಅಂತ ಬಳಸ್ತಾರೆ. ಆಮೇಲೆ ಆಕಿಳಿ ಕಾಕಿಳಿ ಕಾ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಬಿಟ್ಟು ಹೃಸ್ವ ದೀರ್ಘ ಅಲ್ಪ ಪ್ರಾಣ ಮಹಾಪ್ರಾಣ ಅದನ್ನ ಗಮನಿಸ್ಕೊಳ್ಳಿ, ಅದನ್ನ ರೂಢಿಸ್ಕೊಳ್ಳಿ. ತುಂಬಾ ಆಪ್ಯಾಯಮಾನವಾಗಿರುತ್ತೆ, ಮತ್ತೆ ಸೂಕ್ತವಾಗಿರುತ್ತೆ, ಮತ್ತೆ ಅದ್ರ ಬಗ್ಗೆ ಗೊಂದಲ ಇರೋದಿಲ್ಲ. ಆ ಥರ ಹೇಳಿದಾಗ, ನೀವು ಹೇಳಿದಾಗ ಇನ್ನೊಬ್ರಿಗೆ ಗೊತ್ತಾಗುತ್ತೆ. ಈಗ 2 ಸಾಲು ಸೇರಿಸಿ ಒಟ್ಟಿಗೆ 3 ಬಾರಿ. ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ. ಪದ್ಮಾಸನ ಭಗವತಿ ಪದ್ಮನಾಭ ಸಹೋದರಿ. ದೀರ್ಘಗಳು ನೋಡ್ಕೊಳ್ಳಿ, ಎಲ್ಲಿ ದೀರ್ಘ ಕೊಟ್ಟಿದ್ವಿ ಅಂತ. ಎಷ್ಟೇ ಫಾಸ್ಟ್ ಆಗಿ ಹೇಳಿದ್ರು ಆ ದೀರ್ಘ ಆ ಫಾಸ್ಟ್ ತಕ್ಕಂಗೆ ಒಂದು ಟೈಮ್ ಅಂತ ಇರುತ್ತೆ, ಟೈಮಿಂಗ್ ಬರುತ್ತಲ್ವಾ, ಆ ತರ ಆ ಟೈಮ್ ಅಲ್ಲಿ ಕೂತ್ಕೊಳ್ಬೇಕು. ಓಕೆ, ನಾವು ಫಾಸ್ಟ್ ಆಗಿ ಹೇಳ್ತೀವಿ ಅಂತ ದೀರ್ಘಗಳನ್ನ ಬಿಡಬಾರ್ದು. ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ. ಪದ್ಮಾಸನ ಭಗವತಿ ಪದ್ಮನಾಭ ಸಹೋದರಿ. ಈಗ ಸ್ವಲ್ಪ ಫಾಸ್ಟ್ ಆಗಿ ಹೇಳಿದೀನಿ, ಅಲ್ಲಿ ನೋಡ್ಕೊಳ್ಳಿ ದೀರ್ಘಗಳು ಬಂದಿದೆ. ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ. ಪದ್ಮಾಸನ ಭಗವತಿ ಪದ್ಮನಾಭ ಸಹೋದರಿ. ಇನ್ನಷ್ಟು ಬೇಗ ಹೇಳಿದೀನಿ, ಅದರಲ್ಲೂ ದೀರ್ಘಗಳು ಬಂದಿದೆ. ಇನ್ನೂ ಫಾಸ್ಟ್ ಆಗಿ ಹೇಳ್ಬೋದು. ಓಕೆ, ಆದ್ರೆ ಇಷ್ಟು ಸಾಕು ಕಲಿಕೆಗೆ. ಆಮೇಲೆ ಬಾಯ್ಪಾಠ ಅಂತ ಮಾಡಿದ್ಮೇಲೆ ನಾವು ಅದನ್ನ
ಸ್ವಲ್ಪ ಫಾಸ್ಟ್ ತಗೊಂಡು ಹೋಗ್ಬೋದು, ಯಾಕೆಂದ್ರೆ ಇಲ್ಲಿ ತಪ್ಪುಗಳಾಗತ್ತೆ ಯಾರಿಗಾದ್ರೂ. ಓಕೆ, ಶ್ಲೋಕ 66. ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿ. ಗಮನಿಸ್ಕೊಳ್ಳಿ, ಇಲ್ಲಿ ಲೀ ಈ ಗುಡ್ಸು ಬಂದ್ಬಿಟ್ಟು ವಿಸರ್ಗ ಇರೋದ್ರಿಂದ ಲೀ ಹೇಳ್ಬಿಟ್ಟು ಹ್ ವಿಸರ್ಗ ತುಂಬಾ ಜನಕ್ಕೆ ಗೊತ್ತಿಲ್ಲ. ವಿಸರ್ಗಕ್ಕೆ ಅಂಕಾರ ಹೇಳ್ತಾರೆ, ಅಂಕಾರಕ್ಕೆ ವಿಸರ್ಗ ಹೇಳ್ತಾರೆ. ಅಂದ್ರೆ ಗೊತ್ತಾಯ್ತಾ? ಅನುಸ್ವಾರ ವಿಸರ್ಗ. ಅನುಸ್ವಾರ ಅಂದ್ರೆ ಒಂದು ಸೊನ್ನೆ ಬರುತ್ತೆ, ಯಾವ್ದಾದ್ರು ಲಂ ಲಹ ಅಂತ ಹೇಳ್ತೀವಿ, ಅಹ ಹೇಳ್ತೀವಲ್ವಾ. ಅಲ್ಲಿ ಒಂದು ಸೊನ್ನೆ ಬರುತ್ತಲ್ಲ, ಅದು ಅನುಸ್ವಾರ. ಎರಡು ಚುಕ್ಕಿಗಳ ತರ ಸಣ್ಣ ಸೊನ್ನೆ ಬಂದಿರ್ತದ್ರಲ್ಲಿ, ಅದನ್ನ ವಿಸರ್ಗ ಅಂತ ಹೇಳ್ತಾರೆ. ಇಲ್ಲಿ ಭುವನಾವಲಿಹಿ ಅಂತ ಹೇಳ್ಬೇಕಾದ್ರೆ ಲೀ ಈ ಗುಡ್ಸು ಕೊಟ್ಟಿರೋ ವಿಸರ್ಗನ ಅಲ್ಲಿ ಇಹಿ ಅಹ ಅಂತ ಹೆಂಗ್ ಹೇಳ್ತೀವಿ ನಾವು, ಅಹ, ಇಲ್ಲಿ ಲಿಹಿ ಅಂತ ಹೇಳ್ಬೇಕು. ಓಕೆ, ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿಹಿ. ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿಹಿ. ಸಹಸ್ರಶೀರ್ಷಾ ವದನ ಸಹಸ್ರಾಕ್ಷಿ ಸಹಸ್ರಪಾತ್. ಗಮನಿಸ್ಕೊಳ್ಳಿ, ಇಲ್ಲಿ ಸಹಸ್ರ ಶೀರ್ಷ ವದನ, ಶೀರ್ಷಕ್ಕೆ ದೀರ್ಘ ಇಲ್ಲ. ಓಕೆ, ಸಹಸ್ರಶೀರ್ಷ ವದನ ಸಹಸ್ರಾಕ್ಷಿ ಸಹಸ್ರಪಾತ್. ಸಹಸ್ರಶೀರ್ಷ ವದನ ಸಹಸ್ರಾಕ್ಷಿ ಸಹಸ್ರಪಾತ್. ಈಗ ಒಟ್ಟಿಗೆ ಶೀರ್ಷ ಅಂತ ಹೇಳುವಾಗ ನಿಮ್ಗೆ ಶೀಗೆ ಈರ್ಗುಡ್ಸು ದೀರ್ಘ, ಶೀಗೆ ದೀರ್ಘ ಇದೆ, ಶಾಗೆ ಸಹಸ್ರ ಶೀರ್ಷ ಇಲ್ಲ. ಗಮನಿಸ್ಕೊಳ್ಳಿ. ಈಗ ಎರಡು ಸಾಲ ಸೇರಿಸಿ ಒಟ್ಟಿಗೆ ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿಹಿ. ಸಹಸ್ರ ಶೀರ್ಷ ವದನ ಸಹಸ್ರಾಕ್ಷಿ ಸಹಸ್ರಪಾತ್. ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿಹಿ. ಸಹಸ್ರ ಶೀರ್ಷ ವದನ ಸಹಸ್ರಾಕ್ಷಿ ಸಹಸ್ರಪಾತ್. ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿಹಿ. ಸಹಸ್ರ ಶೀರ್ಷ ವದನ ಸಹಸ್ರಾಕ್ಷಿ ಸಹಸ್ರಪಾತ್. ಶ್ಲೋಕ 67. ಆ ಬ್ರಹ್ಮ ಕೀಟ ಜನನಿ. ಆ ಬ್ರಹ್ಮ, ಓಕೆ ಕೇಳಿಸ್ಕೊಳ್ಳಿ, ಆಗೆ ದೀರ್ಘ ಉಂಟು, ಬ್ರಾಗೆ ದೀರ್ಘ ಇಲ್ಲ. ಬೃ ಬಾಗೆ ಕೆಳಗಡೆ ರಾವತ್ತು ಇರೋದ್ರಿಂದ ಆ ಬ್ರಹ್ಮ. ಇಲ್ಲಿ ಬ್ರಹ್ಮನ ನಾವು ಹಕಾರಕ್ಕೆ ಮಕಾರ ಕೊಟ್ಟಿರೋದು ಒತ್ತಕ್ಷರ. ಬೇರೆ ಎಲ್ಲದನ್ನ ಉಚ್ಚಾರಣೆ ಮಾಡ್ಬೇಕಾದ್ರೆ ಉಲ್ಟಾ ಹೇಳ್ತೀವಿ ಬ್ರಹ್ಮ. ಇದಕ್ಕೂ ಹಾಗೇನೆ ಹೇಳಬೇಕು, ಆದ್ರೆ ವಾಡಿಕೆ ಇರೋದು ಬ್ರಹ್ಮ ಅಂತ. ಓಕೆ, ಇದನ್ನ ಸ್ಪಷ್ಟ ಅಂತಂದ್ರೆ ಆ ಬ್ರಹ್ಮ ಕೀಟ ಜನನಿ ಅಂತ. ಆದ್ರೆ ಸಾಕಷ್ಟು ವಿಡಿಯೋಗಳಲ್ಲಿ ಅಂದ್ರೆ ಚಳ್ಳಕೆರೆ ಬ್ರದರ್ಸ್ ಆ ಥರದವರು ಎಲ್ಲರೂ ಹೇಳುವಾಗ ಅದನ್ನೆಲ್ಲರೂ ಕೇಳಿ 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 ಅದನ್ನ ರೂಢಿಸ್ಕೊಂಡಿರೋದ್ರಿಂದ ಎರಡೂ ಓಕೆ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಎರಡೂ ಓಕೆ. ಇದ್ರ ಈ ಕೆಲವು ಸುಬ್ರಹ್ಮಣ್ಯ ಗಮನಿಸ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಅದೇ ರೀತಿ ನಾವು ಇಲ್ಲಿ ಬ್ರಹ್ಮೋಪದೇಶ ಅಂತ ನಾವು ಪ್ರಿಂಟ್ ಮಾಡಿಸ್ತೀವಲ್ವಾ, ಅಂದ್ರೆ ಉಪನಯನ ಒಂದು ಕ್ರಮಕ್ಕೆ ನಾವು ಬ್ರಹ್ಮೋಪದೇಶ ಅಂತ ಹೇಳ್ತೀವಿ. ಅಲ್ಲಿ ಬರದಂಗೆನೆ ಇಲ್ಲಿ ಬ್ರಹ್ಮ, ಅದೇ ರೀತಿ ಅದೇ ಪದನೇ ಅದೇ ಅಕ್ಷರನೇ. ಇಲ್ಲಿ ಹೇಳುವಾಗ ನೀವು ಆ ಬ್ರಹ್ಮ ಕೀಟ ಜನನಿ. ಓಕೆ, ಆ ಬ್ರಹ್ಮ ಕೀಟ ಜನನಿ ಯಾವ್ದಾದ್ರು ಒಂದನ್ನ ಇಟ್ಕೊಳ್ಳಿ, ಎರಡನ್ನೂ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ವರ್ಣಾಶ್ರಮ ವಿಧಾಯಿನಿ. ಆ ಬ್ರಹ್ಮ ಕೀಟ ಜನನಿ ವರ್ಣಾಶ್ರಮ ವಿಧಾಯಿನಿ. ವಿಧಾಯಿನಿ ಗಮನಿಸ್ಕೊಳ್ಳಿ. ನಿಜಾಜ್ಞಾ ರೂಪ ನಿಗಮ ಪುಣ್ಯ ಫಲಪ್ರದ. ಇಲ್ಲಿ ಫಲಪ್ರದ ಅಂತಾರೆ, ಅಲ್ಲ ಫಲಪ್ರದ, ಫಲಪ್ರದ ಹಾಗೆ ಒತ್ತು ಕೊಟ್ಟು ಹೇಳ್ಬೇಕು. ನಿಜಾಜ್ಞಾ ರೂಪ ನಿಗಮ ಪುಣ್ಯ ಫಲಪ್ರದ. ನಿಜಾಜ್ಞಾ ರೂಪ ನಿಗಮ ಪುಣ್ಯ ಫಲಪ್ರದ. ಓಕೆ, ಈಗ ಎರಡು ಸಾಲು ಸೇರಿಸಿ ಹೇಳೋಣ. ಆ ಬ್ರಹ್ಮ ಕೀಟ ಜನನಿ ವರ್ಣಾಶ್ರಮ ವಿಧಾಯಿನಿ. ನಿಜಾಜ್ಞಾ ರೂಪ ನಿಗಮ ಪುಣ್ಯ ಫಲಪ್ರದ. ಆ ಬ್ರಹ್ಮ ಕೀಟ ಜನನಿ ವರ್ಣಾಶ್ರಮ ವಿಧಾಯಿನಿ. ನಿಜಾಜ್ಞಾ ರೂಪ ನಿಗಮ ಪುಣ್ಯ ಫಲಪ್ರದ. ಆ ಬ್ರಹ್ಮ ಕೀಟ ಜನನಿ ವರ್ಣಾಶ್ರಮ ವಿಧಾಯಿನಿ. ನಿಜಾಜ್ಞಾ ರೂಪ ನಿಗಮ ಪುಣ್ಯ ಫಲಪ್ರದ.
3 ಕಾಲಗಳಲ್ಲಿ ಹೇಳಿದ್ದೀನಿ. ಅಂದರೆ ಸ್ವಲ್ಪ ಸ್ಪೀಡಾಗಿ ಹೇಳಿದ್ರು ನಿಮಗೆ ಬರಬೇಕು. ಆ ಬರಲಿಕ್ಕೆ ನೀವು ಅದಕ್ಕೆ ಮುಂಚೆ ತುಂಬ ವರ್ಕೌಟ್ ಮಾಡಬೇಕು, ಖಂಡಿತವಾಗ್ಲೂ ಮಾಡಲೇಬೇಕು. ಶ್ಲೋಕ 68. ಶ್ರುತಿ ಸೀಮಂತ ಸಿಂಧೂರಿ ಕೃತ ಪಾದಾಬ್ಜ ಧೂಲಿಕಾ. ಗಮನಿಸ್ಕೊಳ್ಳಿ, ಅಕ್ಷರಗಳನ್ನ, ಒತ್ತಕ್ಷರಗಳನ್ನು ಗಮನಿಸ್ಕೊಂಡು ಕಿವಿ ಕೊಟ್ಟು ಕೇಳಿ. ಅದನ್ನ ಎಷ್ಟು ಹೆಚ್ಚು ರಿಪೀಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ, ಅಂದರೆ ಅಷ್ಟೂ ಬಾರಿ ಅಷ್ಟೇ ಶ್ರದ್ಧೆಯಿಂದ ಕೇಳಿಸ್ಕೊಂಡು ನಾವು ರಿಪೀಟ್ ಮಾಡಬೇಕು, ಪುನರಾವರ್ತನೆ ಮಾಡಬೇಕು. ಶ್ರುತಿ ಸೀಮಂತ ಸಿಂಧೂರಿ ಕೃತ ಪಾದಾಬ್ಜ ಧೂಲಿಕಾ. ಇಲ್ಲಿ ನಾನು ನಿಮ್ಗೆ ಹೇಳಿದೆ, ಅರ್ಧಚಂದ್ರಾಕಾರ ರಕಾರ ಒತ್ತು ಬಂದಿರುವ ಅಕ್ಷರಗಳು ಸಾಲಿನ ಮಧ್ಯದಲ್ಲಿ ಬಂದರೆ ಹೇಗೆ ಹೇಳಬೇಕು ಅಂತ ನಾನು ಇದಕ್ಕೆ ಮುಂಚೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸಾಲಿನ ಸುರುವಲ್ಲಿ, ಅಂದರೆ ಆ ಒಂದು ಸಾಲಿನ ಸುರುವಿನಲ್ಲಿ ಬಂದರೆ ಆ ಬ್ರಹ್ಮ ಅಂತ ನಾವು ಒತ್ತೇನು ಹೇಳಿದ್ವಿ ಅವಾಗ, ಆ ಥರ ಒತ್ತು ಬರೋದಿಲ್ಲ ಅಂತ ಇಲ್ಲಿ ಅದಕ್ಕೆ ಎಕ್ಸಾಂಪಲ್ ಬಂದಿದೆ. ಶ್ರುತಿ ಸೀಮಂತ ಸಿಂಧೂರಿ, ಇಲ್ಲಿ ಶಾಗೆ ಕೆಳಗಡೆ ರಾ ಅರ್ಧಚಂದ್ರಾಕಾರ ಇದೆ, ಅದನ್ನು ನಾವು ಒತ್ತಕ್ಕಾಗೋದಿಲ್ವಲ್ಲ, ಅದನ್ನು ಮಾಮೂಲಿ ಶ್ರು 1 ಟೈಮ್, ಶಕಾರ 1 ಟೈಮ್, ಅಂದರೆ ಶಾಗೆ ಶಾವತ್ತು, ಪಶ್ಯ ದೃಶ್ಯ ಅಂತ ಹೇಳ್ತೀವಲ್ಲ ಆ ಒತ್ತು ಇಲ್ಲ ಇಲ್ಲಿ. ಶ್ರುತಿ ಶ್ರುತಿ ಸೀಮಂತ ಸಿಂಧೂರಿ ಕೃತ ಪಾದಾಬ್ಜ ಧೂಲಿಕಾ. ಇಲ್ಲಿ 2 ಕಡೆ ಗಮನಿಸ್ಕೊಳ್ಬೇಕು ನೀವು. ಇಲ್ಲಿ ಶ್ರುತಿ ಅನ್ಬೇಕಾದ್ರೆ ಕೆಳಗಡೆ ಅರ್ಧಚಂದ್ರಾಕಾರ ಇದೆ, ಆಮೇಲೆ ಕೃತ ಪಾದಾಬ್ಜ ಧೂಲಿಕಾ, ಇಲ್ಲಿ ಕಾಗೆ ರು ಒಟ್ರು ಸುಳಿ ಇದೆ. ಎಲ್ಲ ರಕಾರದ ಒಂದು ಒತ್ತುಗಳು, ಭೇದಗಳು ಬೇರೆ. ಇಲ್ಲಿ ಕೃತ ಅನ್ಬೇಕಾದ್ರೆ ಇಲ್ಲಿ ಕೆಲವರು ಕ್ರಾ ಹೇಳ್ತಾರೆ, ಕ್ರಾ ಅಲ್ಲ, ಕೃಷ್ಣ ಅಂತ ಹೇಳ್ತೀವಲ್ವಾ, ಅದೇ ಕ್ರೂ ಇಲ್ಲಿರೋದು. ಆ ಕ್ರೂವನ್ನ ನಾವು ಒತ್ತಬಾರ್ದು, ಅಂದರೆ ಅಪ್ಪಳಿಸಬಾರ್ದು. ನಾವು ಎಷ್ಟು ಮೃದುವಾಗುತ್ತೋ ಅಷ್ಟು ಮೃದುವಾಗಿ ಹೇಳಬೇಕು. ಕೃತ ಪಾದಾಬ್ಜ ಧೂಲಿಕಾ, ಇದನ್ನೆಲ್ಲ ಗಮನಿಸಿದೀರಿ ಅಂತ ಭಾವಿಸಿದ್ದೀನಿ. ಎಷ್ಟು ಯಾರು ಗಮನಿಸ್ತೀರೋ ಅವರಿಗೆ ಅಷ್ಟು ಲಾಭ. ಭಗವತಿ ನಿಮಗೆ ನಾಲ್ಗೆಯಲ್ಲಿ ಚೆನ್ನಾಗಿ ಕೂತ್ಕೊಳ್ತಾಳೆ. ಶಬ್ದದಲ್ಲಿಯೇ ಇರೋದು ಭಗವಂತ, ಆಯ್ತಾ? ಇದನ್ನು ಶಬ್ದದಲ್ಲಿ ನೀವು ಅನುಸಂಧಾನ ಮಾಡ್ಕೊಂಡು ಕಲೀರಿ, ನಿಮಗೆ ಪ್ರತ್ಯಕ್ಷ ಆಗೇ ಆಗತ್ತೆ ಖಂಡಿತ. ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕಾ. ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕಾ. ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕಾ. ನಾನು ಯಾಕೆ ಇದನ್ನ ನಿಮಗೆ ಉಚ್ಚಾರಣೆ ಗಮನಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಅಂದರೆ, ಉಕಾರಗಳು ಅಕಾರಗಳು ಎಲ್ಲ ತುಂಬ ಗಮನಿಸಿ ಹೇಳಬೇಕು. ಇದು ಬೀಜ ಮಾತ್ರಗಳು, ಅರ್ಧಚಂದ್ರ ಅರ್ಧ ಮಾತ್ರಾತ್ಮಿಕ ಸ್ಥಿತ ಅಂತ, ಅಂದರೆ ಒಂದೊಂದು ಅರ್ಧ ಮಾತ್ರೆಗಳಲ್ವೇ, ಮಾತ್ರೆ ಅಂದರೆ ಒಂದು ಚಿಟಿಕೆಗೂ ಒಂದು ಮಾತ್ರೆ ಕಾಲ ಅಂತ ಹೇಳ್ತಾರೆ. ಒಂದೊಂದು ಮಾತ್ರ ಕಾಲದಲ್ಲಿ, ಒಂದೊಂದು ಅರ್ಧ ಮಾತ್ರೆಗಳಲ್ವೇ, ಮಾತ್ರ ಕಾಲದಲ್ವೇ ಭಗವತಿ ನಿಂತಿದ್ದಾಳೆ, ಕೂತಿದ್ದಾಳೆ. ಸ್ಥಿತ ಅಂದರೆ ಸ್ಥಿತವಾಗಿ ಕೂತಿದ್ದಾಳೆ. ಹಾಗಾಗಿ ನಾವು ಒಂದೊಂದು ಅಕ್ಷರದಲ್ಲಿರುವ ಹ್ರಸ್ವ ದೀರ್ಘ ಯಾವುದನ್ನೂ ತಪ್ಪು ಮಾಡಬಾರ್ದು, ಒತ್ತಕ್ಷರಗಳನ್ನು. ಹಾಗಾಗಿ ಈಗ 2 ಸಾಲನ್ನು ಒಟ್ಟಿಗೆ ಹೇಳ್ತೀನಿ, ಗಮನಿಸ್ಕೊಳ್ಳಿ. ಶ್ರುತಿ ಸೀಮಂತ ಸಿಂಧೂರಿ ಕೃತ ಪಾದಾಬ್ಜ ಧೂಲಿಕಾ. ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕಾ. 1 ಟೈಮ್. ಶ್ರುತಿ ಸೀಮಂತ ಸಿಂಧೂರಿ ಕೃತ ಪಾದಾಬ್ಜ ಧೂಲಿಕಾ. ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕಾ. ಶ್ರುತಿ ಸೀಮಂತ ಸಿಂಧೂರಿ ಕೃತ ಪಾದಾಬ್ಜ ಧೂಲಿಕಾ. ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕಾ. ಈ ರೀತಿಯಾಗಿ ಇನ್ನೂ ಫಾಸ್ಟಾಗಿ ಹೇಳ್ಬೇಕಾದ್ರೆ ಇನ್ನಷ್ಟು ಅಭ್ಯಾಸ ಮಾಡಿ ತಗೊಳ್ಳೋರಿಗೆ ತಗೊಳ್ಬೇಕಲ್ವ. ಹಾಗಾಗಿ ನಾವು ಕಂಟಿನ್ಯೂ ಪಾರಾಯಣ ದಿನಕ್ಕೆ 11 ಟೈಮ್ ಪಾರಾಯಣ ಮಾಡ್ತೀವಿ ಅನ್ಬೇಕಾದ್ರೆ ಇಷ್ಟು ನಿಧಾನವಾಗಿ ಹೇಳೋಕ್ಕಾಗಲ್ಲ. ಇದನ್ನು ನೀವು ಕರಗತ ಮಾಡಿಕೊಂಡು, ತುಂಬ ಕರಗತ ಅಂದರೆ ನಮ್ಮ ಕೈನಲ್ಲಿ ಅದನ್ನು ಪಡ್ಕೊಳ್ಬೇಕು. ಕೈ ಅಂದರೆ ನಮ್ಮದು ಇಂದ್ರಿಯಗಳಿಗೆ ಒಂದು ಪ್ರತೀಕವಾಗಿರುವಂಥದ್ದು ಕೈ. ನನ್ನ ಕೈಲಾಗಲ್ಲಪ್ಪ ನಡೆಯೋಕ್ಕೆ ಅಂತ ಹೇಳ್ತಾರೆ. ಕೈಯೆಲ್ಲ ನಡಿತೀವಿ ನಾವು, ಕೈಯಲ್ಲೆಲ್ಲ ನಡಿತೀವಿ ಅಂದರೆ ನಮ್ಮ ಕರಗತ ಅಂತಂದರೆ ನಾವು ಇಂದ್ರಿಯಗಳನ್ನು, ಅಂದರೆ ಇಂದ್ರಿಯಗಳ ಒಡೆಯ ಹೇಗೆ ಹೇಳಿದರೆ ಅವನನ್ನು ನಾವು ಪೂಜೆ ಮಾಡಿ ನಾವು ಕರಗತ ಮಾಡಿಕೊಂಡ್ರೆ ನಾವು ನಮಗೆ ಅದು ಬರುತ್ತೆ ಪೂರ್ತಿ. ಕರಗತ ಅನ್ನೋದು ಒಂದು ವಾಡಿಕೆ ಪದ ಆಗಿದೆ, ಆದರೆ ಅದರ ಅರ್ಥ ಏನಪ್ಪ ಅಂದರೆ ನಾವು ಸಂಪೂರ್ಣವಾಗಿ ಅದನ್ನು ಸ್ವೀಕಾರ ಮಾಡ್ಕೊಳ್ಳೋದು ಅಂತ ಅರ್ಥ. ಮೂರು ಬಾರಿ ಆಗಿದೆ. ಶ್ಲೋಕ 69. ಪುರುಷಾರ್ಥ ಪ್ರದಾ ಪೂರ್ಣ ಭೋಗಿನಿ ಭುವನೇಶ್ವರಿ. ಪುರುಷಾರ್ಥ ಪ್ರದಾ ಪೂರ್ಣ
ಭೋಗಿನಿ ಭುವನೇಶ್ವರೀಂ ಪುರುಷಾರ್ಥಪ್ರದಾ ಪೂರ್ಣ ಭೋಗಿನಿ ಭುವನೇಶ್ವರೀಂ ಅಂಬಿಕಾನಾದಿ ನಿಧನ ಹರಿಬ್ರಹ್ಮೇಂದ್ರ ಸೇವಿತಾ ಅಂಬಿಕಾನಾದಿ ನಿಧನ ಹರಿಬ್ರಹ್ಮೇಂದ್ರ ಸೇವಿತಾ ಅಂಬಿಕಾನಾದಿ ನಿಧನ ಹರಿಬ್ರಹ್ಮೇಂದ್ರ ಸೇವಿತಾ. ಓಕೆ, 3 ಬಾರಿ ಹೇಳೋಣ. ಪುರುಷಾರ್ಥ ಪ್ರದಾ ಪೂರ್ಣ ಭೋಗಿನಿ ಭುವನೇಶ್ವರೀ ಅಂಬಿಕಾನಾದಿ ನಿಧನ ಹರಿ ಬ್ರಹ್ಮೇಂದ್ರ ಸೇವಿತಾ. ಪುರುಷಾರ್ಥ ಪ್ರದಾ ಪೂರ್ಣ ಭೋಗಿನಿ ಭುವನೇಶ್ವರೀ ಅಂಬಿಕಾನಾದಿ ನಿಧನ ಹರಿ ಬ್ರಹ್ಮೇಂದ್ರ ಸೇವಿತಾ. ಪುರುಷಾರ್ಥ ಪ್ರದಾ ಪೂರ್ಣ ಭೋಗಿನಿ ಭುವನೇಶ್ವರೀ ಅಂಬಿಕಾನಾದಿ ನಿಧನ ಹರಿ ಬ್ರಹ್ಮೇಂದ್ರ ಸೇವಿತಾ. ಓಕೆ, ಶ್ಲೋಕ 70. ನಾರಾಯಣೀ ನಾದರೂಪ ನಾಮರೂಪ ವಿವರ್ಜಿತಾ. ನಾರಾಯಣಿ ಅಲ್ಲ, ನಾರಾಯಣಿ. ನಾರಾಯಣೀ ನಾದರೂಪ ನಾಮರೂಪ ವಿವರ್ಜಿತಾ. ನಾರಾಯಣೀ ನಾದರೂಪ ನಾಮರೂಪ ವಿವರ್ಜಿತಾ. ಹ್ರೀಂಕಾರಿ ಹ್ರೀಮತಿ ಹೃತ್ಯ ಹೇಯೋಪಾದೇಯ ವರ್ಜಿತಾ. ಇದಿಷ್ಟು ನಾವೇನ್ ಹೇಳ್ತಾ ಇದೀವಿ ಅಷ್ಟು ಕೂಡ ದೇವಿಯ ಸಹಸ್ರನಾಮಗಳು. ಸಹಸ್ರನಾಮಗಳು ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ 1000 ಹೆಸರುಗಳು. ಇಲ್ಲಿ 1000 ಹೆಸರುಗಳು ಅಂದ್ರೆ ದೇವಿಗೆ ನಾವೇನು 1000 ಹೆಸರಲ್ಲಿ ಕರಿತೀವಿ ಅಂತನಾ ಅಂದ್ರೆ, ಈಗ ನಮ್ಗೆ ನಿಮ್ಗೆ ಇಟ್ಟರು ಹೆಸರಿನ ತರ ಅಲ್ಲ. ನಮ್ಗೆ ನಮ್ಮಪ್ಪ ಅಮ್ಮ ಹುಟ್ಟಿದಾಗ ಅವ್ರಿಗೆ ಏನು ಖುಷಿ ಬರುತ್ತೋ ಅದನ್ನ ಇಡ್ತಾರೆ. ನಾವು ಏನು ಅನ್ನೋದ್ರ ಮೇಲೆ ಬಂದಿರೋ ಹೆಸರಲ್ಲ. ಗೊತ್ತಾಯ್ತಲ್ವ ನಾನು ನಿಮ್ಗೆ ಹೇಳಿದ್ ನಾನು. ಇಲ್ಲಿ ನಾವು ಏನು ಅನ್ನೋದ್ರ ಮೇಲೆ, ಈಗ ಹುಟ್ಟಬೇಕಾದ್ರೆ ಅವನನ್ನ ಹರಿಶ್ಚಂದ್ರ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವ್ನು ಸತ್ಯವಂತನಾಗಿರ್ಲಿ ಅಂತ ಅವ್ನಿಗೆ ಹರಿಶ್ಚಂದ್ರ ಅಂತ ಹೆಸರಿಟ್ಟಿರ್ತಾರೆ ಅಂತ ಇಟ್ಕೊಳ್ಳೋಣ, ಆಯ್ತಾ. ಅವನು ತುಂಬಾ ಸತ್ಯವಂತನಾಗಿರ್ಲಿ ಅಂತ. ಆದ್ರೆ ಅವನು ಅಂದ್ರೆ ಕ್ಷಮಿಸಿ, ಹೆಣ್ಣು ಗಂಡು ಅಂದಲ್ಲ, ಒಂದು ಪುರವಾಸಿನಿ, ಈ ಪುರದಲ್ಲಿ ಇರುವಂತ ಒಂದು ಜೀವ. ಅದು ಏನು ಅವರು ಡಿಪೆಂಡ್ ಆಗ್ತಾ ಏನು ಸ್ವಭಾವಗಳನ್ನು ಬೆಳೆಸ್ಕೊಳ್ತಾರೆ ಅದು ಅವ್ರಿಗೆ ಹೆಸರಿಗೆ ವ್ಯತಿರಿಕ್ತವಾಗಿರಬಹುದು. ಆದ್ರೆ ದೇವಿದು ಹಾಗಲ್ಲ. ಇಲ್ಲಿ ದೇವಿನೇ ಆಗಲಿ ವಿಷ್ಣು ಸಹಸ್ರನಾಮನೇ ಆಗಲಿ, ನಾವು ದೇವರಿಗೆ ಏನು ಸಹಸ್ರನಾಮ ಅಂತ ನಾವು ಪೂಜೆ ಮಾಡ್ತೀವಿ, ಇದಿಷ್ಟು ಗುಣಸಂಧಾನಗಳು ಅಂದ್ರೆ ಗುಣವಾಚಕಗಳು. ಎಲ್ಲ ಆ ಗುಣಗಳನ್ನ ಹೊಂದಿರುವಂತ ಗುಣಗಳನ್ನ ನಾವು ದೇವಿಗೆ ನಾವು ಹೇಳಿ ಹೊಗಳುವಂಥದ್ದು ಇದು. ಹಾಗಾಗಿ ಆ ಹೊಗಳುವಿಕೆಯಿಂದ ನಮಗೇನು ಲಾಭ? ದೇವಿ ಸಹಸ್ರನಾಮ ನಾವು ಮಾಡೋದ್ರಿಂದ ನಮ್ಗೆ ಏನು ಲಾಭ ಅಂದ್ರೆ, ಆ ಗುಣವಾಚಕಗಳನ್ನು ನಾವು ನೆನೆಸ್ಕೊಳ್ತಾ ನಾವು ದೇವಿನ ಹೊಗಳ್ತಾ ಇದ್ರೆ ಆ ಗುಣ ಅನುಸಂಧಾನ ನಮ್ಗಾಗತ್ತೆ. ನಮ್ಗೆ ಆಗ್ಬೇಕು ಅಂತ ತಾನೇ ನಾವು ದೇವರಿಗೆ ಹೇಳೋದು. ನಾವು ಈಗ ಭಯನಾಶಿನಿ ಅಂತ ಹೇಳ್ತೀವಿ, ಯಾಕೆಂದ್ರೆ ನಮ್ಗೆ ಭಯಗಳೆಲ್ಲ ಹೋಗ್ಲಿ ಅಂತ ಹೇಳ್ತೀವಿ. ನಾವು ಭಯನಾಶಿನಿ ಅನ್ಬೇಕಾದ್ರೆ ನಾವು ಸುಮ್ಮನೆ ಪಾಠ ತರ ನಾವು ಭಯನಾಶಿನಿ ಅಂದ್ಕೊಂಡು ಅದೊಂದು ತಪ್ಪೋ ಇನ್ನೊಂದ ಮತ್ತೊಂದೇ ಹೇಳ್ತಾ ಇದ್ರೆ ನಮ್ಗೆ ಭಯ ನಾಶ ಆಗೋದಲ್ಲ, ಏನೇನೋ ಬೇಡದಿರೋದೆಲ್ಲ ಆಗುತ್ತೆ. ಓಕೆ, ಗೊತ್ತಾಯ್ತಾ? ನಿಮ್ಗೆ ಸೂಕ್ಷ್ಮವಾಗಿ ಹೇಳಿದ್ದೀನಿ. ಅದ್ರ ಜೊತೆಗೆ ನಾವು ಹಿಂದೆ ತುಂಬಾ ಆಧ್ಯಾತ್ಮದ ಕಡೆ ಹೋಗೋದಕ್ಕಿಂತ ಸ್ಪಷ್ಟತೆ ಕಡೆಗೆ ಹೋಗೋಣ. ಈಗ ನಾರಾಯಣಿ ಅಂದ್ರೆ ಇಲ್ಲಿ ಇಣಿ ಯಾಕೆ ಅಲ್ಲ ಅಂದ್ರೆ ತಪ್ಪಾಗುತ್ತದೆ. ನಾರಾಯಣಿ, ನಾರಾಯಣನ ರೂಪ ಅವಳು ಅಂತ ಅಂದ್ರೆ ಆ ಒಂದು ಅಂಶ ಕೂಡ ಅವಳಲ್ಲಿ ಇದೆ ಅಂತ ಅರ್ಥ. ನಾರಾಯಣಿ ನಾದರೂಪ ನಾಮ ರೂಪ ವಿವರ್ಜಿತ ಅಂದ್ರೆ ಅವಳಿಗೆ ಹೆಸರುಗಳು ಹೇಳಕ್ ಆಗದೆ ಇರೋಷ್ಟು ಹೆಸರುಗಳಿದೆ ಅಂತ ಅರ್ಥ. ಈಗ ಹೇಳೋಣ. ಈಗ ನಾವು ಅದನ್ನ 3 ಬಾರಿ ಹೇಳಿದೀವಿ. ಒಟ್ಟಿಗೆ ಸ್ತೋತ್ರನ ನಾವು ಹೇಳೋಣ. ನಾರಾಯಣೀ ನಾದರೂಪ ನಾಮ ರೂಪ ವಿವರ್ಜಿತ ಹ್ರೀಂಕಾರಿ ಹ್ರೀಮತಿ ಹೃತ್ಯ ಹೇಯೋಪಾದೇಯ ವರ್ಜಿತ. ನಾರಾಯಣೀ ನಾದರೂಪ ನಾಮ ರೂಪ ವಿವರ್ಜಿತ ಹ್ರೀಂಕಾರಿ ಹ್ರೀಮತಿ ಹೃತ್ಯ ಹೇಯೋಪಾದೇಯ ವರ್ಜಿತ. ನಾರಾಯಣೀ ನಾದರೂಪ ನಾಮ ರೂಪ ವಿವರ್ಜಿತ ಹ್ರೀಂಕಾರಿ ಹ್ರೀಮತಿ ಹೃತ್ಯ ಹೇಯೋಪಾದೇಯ ವರ್ಜಿತ. ಇಲ್ಲಿಗೆ ಶ್ಲೋಕ 70 ಆಯ್ತು. ಊರ್ಧ್ವ ಅಂದ್ರೆ ಮುಂದೆ ನಾವು ಹೇಳಲೇಬೇಕು, ಕಲಿಲೇಬೇಕು ಅನ್ನೋ ಒಂದು ಆಸೆಯಿಂದ, ಒಂದು ಹಿತಾಸಕ್ತಿಯಿಂದ
ರಾಜರಾಜಾರ್ಚಿತ ರಾಜ್ಞಿ ರಮ್ಯಾ ರಾಜೀವಲೋಚನ. ಈ ರೀತಿಯಾಗಿ 71ನೇ ಶ್ಲೋಕದ 1-2 ಪಾದವನ್ನು ಒಂದು ಸಾಲನ್ನು ಹೇಳಿದ್ದೀನಿ. ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಜಗದಂಬಾರ್ಪಣಮಸ್ತು. ಎಲ್ಲರೂ ಚೆನ್ನಾಗಿ ಕಲೀರಿ. ಕಲಿತು ಅದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನು ದಯವಿಟ್ಟು ಕಾಮೆಂಟ್ಗಳ ಮುಖಾಂತರ ತಿಳಿಸಿ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾಕೆ ಅಂತಂದರೆ ಶೇರ್ ಮಾಡಿದ್ರೆ ಇದರಲ್ಲಿ ತುಂಬ ಜನರಿಗೆ ಇದು ತಲುಪಿದೆ. ನಮ್ದು ಈಗಾಗಲೇ ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ, ಸೌಂದರ್ಯ ಲಹರಿ ಇದೆಲ್ಲ ಇದೆ. ದೇವಿ ಅನುಗ್ರಹ, ಲಲಿತಾ ಸಹಸ್ರನಾಮ ಹೇಳ್ಕೊಡ್ಲಿಕ್ಕೆ ನನಗೆ ಇವತ್ತು ಒಲಿದಿದೆ ಅಂತ ನಾನು ಅದನ್ನು ಪ್ರಯತ್ನ ಮಾಡಿದ್ದೀನಿ. ಇದು ಸಾವಿರಾರು ಜನಗಳಿಗೆ ತಲುಪಲಿ ಅಂತ. ಏಕೆಂದರೆ ನಾವು ಇದನ್ನು ಕಲ್ತಿರೋದನ್ನು ನಾವು ಹೇಳಿಕೊಟ್ರೆ ನಮಗೆ ಅದರದ್ದು ಫಲ ಜಾಸ್ತಿ. ಹಾಗಾಗಿ ಯಾರು ಆಸಕ್ತರೋ, ಹಸಿವಿನಿಂದ ಕಲಿಬೇಕು ಅಂತಿರ್ತಾರೋ ಅವ್ರಿಗೆ ತಲುಪಲಿಕ್ಕೋಸ್ಕರ ನಾವು ಇದನ್ನು 10 ಜನಕ್ಕೆ ಶೇರ್ ಮಾಡಬೇಕು. ಇದು ಹೆಚ್ಚೆಚ್ಚು ಶೇರ್ ಮಾಡಿದಷ್ಟು ಎಲ್ರಿಗೂ ಅದು ತಲುಪುತ್ತೆ. ಹರಿ ಓಂ ಶ್ರೀ ಕೃಷ್ಣ ಅರ್ಪಣಮಸ್ತು, ಶ್ರೀ ಜಗದಂಬ ಅರ್ಪಣಮಸ್ತು.